ಬಳ್ಳಾರಿಯಲ್ಲಿ ಇತ್ತೀಚೆಗೆ ಜ್ಯುವೆಲರಿ ಶಾಪ್ ಮಾಲೀಕನ ಮನೆ ಮೇಲೆ ರೇಡ್ ನಡೆಸಲಾಗಿತ್ತು. 5 ಕೋಟಿಗೂ ಅಧಿಕ ಮೌಲ್ಯದ ಹಾರ್ಡ್ ಕ್ಯಾಶ್ ಸೀಸ್ ಮಾಡಲಾಗಿತ್ತು. ಹಾಗೆ ಕೆಜಿ ಗಟ್ಟಲೆ ಚಿನ್ನ ಹಾಗೆ ಕೆಜಿ ಗಟ್ಟಲೆ ಬೆಳ್ಳಿ ಇದೆಲ್ಲವನ್ನ ಕೂಡ ಸೀಸ್ ಮಾಡಲಾಗಿತ್ತು. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕರಣದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತನಿಖೆಗೆ ಸಂಬಂಧಪಟ್ಟಂತೆ ಹೊರಹಾಕಿದ್ದಾರೆ. ಬಳ್ಳಾರಿಯಲ್ಲಿ ಹವಾಲಾ ದಂಧೆ ನಡೆಸ್ತಾ ಇದ್ರ ನರೇಶ್ ಇವರದೇ ಮನೆ ಮೇಲೆ ಆಗಿದ್ದು ರೇಡ್. 3 ತಿಂಗಳುಗಳಿಂದ ಹವಾಲಾ ದಂಧೆ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ರು. ಸೂಕ್ತ ಮಾಹಿತಿ ಮೇರೆಗೆ ಏಕಕಾಲದಲ್ಲಿ ದಾಳಿಯನ್ನ ಕೂಡ ನಡೆಸಲಾಗಿತ್ತು. ಇವತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಹಂಚಿಕೊಳ್ಳುವಾಗಲೂ ಕೂಡ ಈ ಚಿನ್ನದ ವ್ಯಾಪಾರಿ ನರೇಶ್ ಮನೆಯಲ್ಲಿ ಸೀಸ್ ಆದ 5.60 ಕೋಟಿ ಹಣ, ನೀವೇನು ದೃಶ್ಯದಲ್ಲಿ ನೋಡ್ತಿದ್ದೀರಿ ಟವರ್, ಹಣದ ಟವರ್, 5.60 ಕೋಟಿ ರೂಪಾಯಿ ಹಣವನ್ನ ಸೀಸ್ ಮಾಡಲಾಗಿತ್ತು. ಇದಕ್ಕೂ ಕೂಡ ಹವಾಲಾ ಲಿಂಕ್ ಇರೋ ಬಗ್ಗೆ ಪೊಲೀಸ್ ವರಿಷ್ಠಾಧಿಕಾರಿಗಳೇನೆ ಮಾಹಿತಿಯನ್ನ ನೀಡಿದ್ದಾರೆ. ಪ್ರಾಸೆಸ್ ಹವಾಲಾ ಮೋಸ್ಟ್ಲಿ ಇನ್ಕಮ್ ಟ್ಯಾಕ್ಸ್ ನವರು ಮುಂದುವರಿತಾರೆ. ನಾವು 98 KP ಆಕ್ಟ್ ನಾವು ಚಾರ್ಜ್ ಶೀಟ್ ಮಾಡಿದ್ದೇವೆ. ಅರೆಸ್ಟ್ ಆಗ್ಬೋದು. ಅದಕ್ಕೆ ಏನಾದರೂ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟ ದುಡ್ಡಂತ ಏನಾದರೂ ಇನ್ವೆಸ್ಟಿಗೇಷನ್ ಗೊತ್ತಾದರೆ ಯು ಕ್ಯಾನ್ ಬಿ ಅರೆಸ್ಟೆಡ್ ಆಲ್ಸೋ. ಈಗೇನು ಅರೆಸ್ಟ್ ಆಗಿದೆ. ಈ ಪಿನ್ ಯಾರು ಅಂತ ನರೇಶ್ ಮಾಡ್ತಾ ಇದ್ರು ಅಂತ ಗೊತ್ತಿದೆ. ಈ ಪಿನ್ ಯಾರು ಅಂತ ಫೈಂಡ್ ಔಟ್ ಮಾಡಿದೆ. ಪ್ರಾಸೆಸ್ ಹವಾಲಾ ಮೋಸ್ಟ್ಲಿ ಇನ್ಕಮ್ ಟ್ಯಾಕ್ಸ್ ನವರು ಮುಂದುವರಿತಾರೆ. ನಾವು 98 KP ಆಕ್ಟ್ ನಾವು ಚಾರ್ಜ್ ಶೀಟ್ ಮಾಡಿದ್ದೇವೆ. ಅರೆಸ್ಟ್ ಆಗ್ಬೋದು. ಅದಕ್ಕೆ ಏನಾದರೂ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟ ದುಡ್ಡಂತ ಏನಾದರೂ ಇನ್ವೆಸ್ಟಿಗೇಷನ್ ಗೊತ್ತಾದರೆ ಯು ಕ್ಯಾನ್ ಬಿ ಅರೆಸ್ಟೆಡ್ ಆಲ್ಸೋ. ಈಗೇನು ಅರೆಸ್ಟ್ ಆಗಿದೆ. ಈ ಪಿನ್ ಯಾರು ಅಂತ ನರೇಶ್ ಮಾಡ್ತಾ ಇದ್ರು ಅಂತ ಗೊತ್ತಿದೆ. ಈ ಪಿನ್ ಯಾರು ಅಂತ ಫೈಂಡ್ ಔಟ್ ಮಾಡಿದೆ. ಪ್ರಾಸೆಸ್ ಹವಾಲಾ ಮೋಸ್ಟ್ಲಿ ಇನ್ಕಮ್ ಟ್ಯಾಕ್ಸ್ ನವರು ಮುಂದುವರಿತಾರೆ. ನಾವು 98 KP ಆಕ್ಟ್ ನಾವು ಚಾರ್ಜ್ ಶೀಟ್ ಮಾಡಿದ್ದೇವೆ. ಅರೆಸ್ಟ್ ಆಗ್ಬೋದು. ಅದಕ್ಕೆ ಏನಾದರೂ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟ ದುಡ್ಡಂತ ಏನಾದರೂ ಇನ್ವೆಸ್ಟಿಗೇಷನ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಬಳ್ಳಾರಿ ಪ್ರತಿನಿಧಿ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಹವಾಲಾ ಲಿಂಕ್ ಅನ್ನೋ ಸೂಚನೆ ರೇಡ್ ನಡೆದ ದಿನವೇ ಸಿಕ್ಕಿತ್ತು. ಇದೀಗ ಒಂದಂತಕ್ಕೆ ಅಧಿಕೃತವಾಯ್ತಾ ಅಂತ ಹೇಳಿ ಮತ್ತೆ ಹೇಗೆಲ್ಲ ಟ್ವಿಸ್ಟ್ ಟರ್ನ್ ಪಡ್ಕೊಳ್ಬಹುದು ಪ್ರಕರಣ. ಈ ಎಲೆಕ್ಷನ್ ದೃಷ್ಟಿಯಲ್ಲೂ ಕೂಡ ಅನುಮಾನಗಳಿತ್ತು. ಎಲೆಕ್ಷನ್ ಸಂದರ್ಭಕ್ಕೆ ಹಂಚೋಕೆ ತಂದ ದುಡ್ಡ ಇದು ಅಂತ ಹೇಳಿ. ಸೊ ಏನೆಲ್ಲ ಮಾಹಿತಿ ಇದೆ? ಖಂಡಿತ ಸ್ಮಿತಾ, ಏನು ಬಳ್ಳಾರಿಯಲ್ಲಿ ಕಳೆದ ವಾರವಷ್ಟೇ 5.6 ಕೋಟಿ ಹಾರ್ಡ್ ಕ್ಯಾಶ್ ಜೊತೆಗೆ 3 kg ಬಂಗಾರ ಜೊತೆಗೆ ಸುಮಾರು 60 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿಯನ್ನ ಪೊಲೀಸರು ಸೀಸ್ ಮಾಡಿದ್ರು. ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರ್ತಾ ಇರತಕ್ಕಂತ ಜ್ಯುವೆಲರಿ ಮಾಲೀಕ ನರೇಶ್ ಸೋನಿ ಅವರ ಮೇಲೆ ಮನೆಯಲ್ಲಿ ಈ ರೀತಿಯಾದ ಅಕ್ರಮವಾಗಿ, ಅಂದ್ರೆ ಯಾವುದೇ ರೀತಿ ದಾಖಲೆ ಇಲ್ಲದೆ ಇರತಕ್ಕಂತ ಹಣವನ್ನ ಸಂಗ್ರಹಿಸಿದ್ರು. ಅದನ್ನ ಬ್ರೂಸ್ಪೇಟೆ ಪೊಲೀಸರು ದಾಳಿ ಮಾಡುವ ಮೂಲಕ ವಶಪಡಿಸಿಕೊಂಡಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇರ್ತಕ್ಕಂಥದ್ದು. ಈಗ ನಮಗೆ ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಸುದ್ದಿಯನ್ನ ಆ ಟೈಮ್ನಲ್ಲೇ ನಮ್ಗೆ ಇದು ಹಣ ಹವಾಲದ್ದು ಅನ್ನೋ ಅನುಮಾನ ವ್ಯಕ್ತವಾಗಿತ್ತು. ಆದ್ರೆ ಈಗ ಅಧಿಕೃತವಾಗಿ ಪೊಲೀಸ್ ಮೂಲಗಳಿಂದಲೇ ಸಿಗ್ತಾ ಇರ್ತಕ್ಕಂಥ ಒಂದು ದೊಡ್ಡ ಇದು ಏನು ಅಂದ್ರೆ, ನಮ್ಗೆ ಈಗ ಸಿಗ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಅದು ಹವಾಲಾ ಹಣ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಪೊಲೀಸರಿಗೆ ತಿಳಿದಿರ್ತಕ್ಕಂಥದ್ದು. ಅದನ್ನ ಬಳ್ಳಾರಿ ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈಗ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ.
ಇದೊಂದು ಬ್ರೇಕಿಂಗ್ ನ್ಯೂಸ್. ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.